ಇವತ್ತು ಅಮಾವಾಸ್ಯೆಯನ್ನು ಮಮ್ಮಿ ಬೇಗ ಎಬ್ಬಿಸಿರಿ ಅಷ್ಟು ಮಟ್ಟ ಪಾಪ ಗಾಡಿ ತೊಳೆತಿದ್ರು. ಹಾಯ್ ಎಲ್ಲೋ ಎಲ್ಲರಿಗೆ ನಮಸ್ಕಾರ. ಇವತ್ತು ಪಾಪ ಗಾಡಿ ತೊಳೆದ್ರು, ನಂಗೆ ಬೈಕ್ ತೊಳೆ ಅಂತ ಹೇಳಿದ್ರು. ಸೊ ಗೇಟ್ ಹೊರಗೆ ಬೈಕ್ ಹಚ್ಚಿನ್ರಿ. ಬೈಕ್ ಹಚ್ಚಿದ್ಮೇಲೆ ಒಂದು ಸ್ವಲ್ಪ ನೀರು ಹೊಡೆದ್ರಿ ಆ ಎರಡು ಸೈಡ. ನೀರು ಹೊಡೆದ್ಮೇಲೆ ನೀರು ಹೊಡೆದ್ನು. ಆಮೇಲೆ ನೀರು ಹೊಡೆದ್ಮೇಲೆ ಹೋಗಿ ಸ್ನಾನ ಮಾಡಿ ದೇವ್ರ ಕಾಲು ಬಿದ್ದು ಹೊರಗೆ ಬಂದ್ರಿ. ಸೊ ಅಷ್ಟು ಮಟ್ಟ ಪಾಪ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಗಾಡಿ ಪೂಜೆ ಸ್ಟಾರ್ಟ್ ಮಾಡಿ ನಾನೊಂದು ಸ್ವಲ್ಪ ನಮ್ಮ ಬೈಕ್ ಒಂದು ಸ್ವಲ್ಪ ಕುಕ್ ಮಾಡ್ಸೋಣ ಹಚ್ಚಿರಿ. ಸೊ ಆಮೇಲೆ ಕಪ್ಪರ ಹಚ್ಚಿ ತೆಂಗಿನಕಾಯಿ ಹೊಡ್ರಿ. ಆಮೇಲೆ ಮಮ್ಮಿ ಹೋಗಿ ಬಸವನಗುಡಿ ಹೋಗಿ ತೆಂಗಿನಕಾಯಿ ಹೊಡ್ಕೊಂಬಂತೀರಿ. ಇವತ್ತು ಅಮಾವಾಸ್ಯೆ ಇತ್ತು, ಅದಕ್ಕೆ ತೆಂಗಿನಕಾಯಿ ಹೊಡ್ಕೊಂಬಂದಿದ್ರಿ. ಸೊ ಇದು ನೋಡತ್ತೀರಿ ನಮ್ಮ ಊರಿನ ಗ್ರಾಮ ದೇವ್ರಿ, ಇದು ಬಸವಣ್ಣ ರೀ. ಸೊ ಬಸವಣ್ಣ ಹೋಗಿ ಕಾಲು ಬಿದ್ದು ಬಂದ್ರಿ. ಸೊ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಮಹಾಪ್ರಸಾದ ಇರುತ್ತೆ. ಸೊ ಈವ್ನಿಂಗ್ ಏನು ಮಾಡೋದಂತ ಹೇಳಿ ಸ್ತವನಿಧಿಗೆ ಹೋದ್ರು ರೀ. ಸ್ತವನಿಧಿದ ನಮ್ಮ ದಕ್ಷಿಣ ಭಾರತ ಜೈನ ಸಭಾ ಮೇನು ಅಂತ ಹೇಳ್ತಿದ್ದೀರಿ. ಸೊ ಅನ್ನಗಳು ಇವತ್ತು ಅಮಾವಾಸ್ಯೆ ಇದ್ದ ಅನ್ನ ಪಲ್ಲಕ್ಕಿ ತಯಾರು ಮಾಡತ್ತಿದ್ದೀರಿ. ಸೊ ಇದು ನೋಡತ್ತೀರಿ ಬ್ರಹ್ಮದೇವ ನಮ್ಮ ರಕ್ಷಕರಿ, ಈ ಏರಿಯಾದ ರಕ್ಷಕ ಅಂತೀವಿ ನಾವು. ಸೊ ನೋಡತ್ತೀರಿ ಇಲ್ಲಿ ಕೂಗ್ ಭರ್ಮಪ್ಪ ಅಂತ. ಸೊ ಇದು ಸಣ್ಣಗಿರ್ತಂದ್ರೆ ನನಗೆ ಇದು ಭಾಳ ಲೈಕ್ ಆಗತ್ತೆ ನೋಡಿರಿ. ಇದನ್ನ ಗಂಟೆ ಬಾರಿಸ್ತೀವಿ ರೀ. ಸೊ ಎಲ್ಲ ಕಾಲು ಬಿದ್ದ ಆಮೇಲೆ ಕೆಳಗೆ ಪದ್ಮಾವತಿಗೆ ಬಂದು ರೀ. ಇಲ್ಲೆಲ್ಲ ಕ್ಷೇತ್ರದ ಬ್ರಹ್ಮದೇವ್ ಕ್ಷೇತ್ರ ಅಂತಾರೆ. ಇದನ್ನ ಮುಗಿಸ್ಕೊಂಡ ಆಮೇಲೆ ಕೆಳಗೆ ಪದ್ಮಾವತಿಗೆ ಬಂದು ರೀ. ಇಲ್ಲಿ ಪದ್ಮಾವತಿ ಕಾಲು ಬಿದ್ದ ಆಮೇಲೆ ಈವ್ನಿಂಗ್ ಸನ್ಸೆಟ್ ನೋಡ್ಕೊಂತ ವಾಪಸ್ ಊರಿಗೆ ಬಂದು ರೀ. ಥ್ಯಾಂಕ್ ಯು.